ಬಿಸಿ ಬಿಸಿ ಬಾತ್. ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಮೈ ಪ್ಲೇಟ್. ನಿನ್ನೆ ಹೂ ಕಟ್ ಮಾಡಿದ್ವಲ್ಲ ನೋಡಿ ಎಷ್ಟು ಸಿಕ್ಕಿದೆ. ದೇವರಿಗೆ ಪೂಜೆ ಆಗಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲಸ ಎಲ್ಲ ಮುಗೀತು, ಅಡುಗೆ ಎಲ್ಲ ಆಯಿತು. ರಾತ್ರಿ ಎಲ್ಲ ಸ್ವಲ್ಪ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದು, ಇವಾಗೆಲ್ಲ ಸ್ವಲ್ಪ ಈಸಿ ಆಯಿತು. ರಾತ್ರಿನೇ ಒಬ್ಬಟ್ಟಿಗೆ ಹೂರ್ಣ ಅದು ಇದೆಲ್ಲ ಕಲಸಿ ಇಟ್ಕೊಂಡಿದ್ವಿ. ಈಗ ಎದ್ದು ಅಮ್ಮ ಬೆಳಗ್ಗೆ ಎದ್ದಟ್ಲೆ ಬಿಸಿ ಬಿಸಿ ಬಾತು, ಒಬ್ಬಟ್ಟು, ಆಮೇಲೆ ಗೊಜ್ಜು ಮತ್ತು ಇದು ವಡೆ, ತರಕಾರಿ ಸಾಂಬಾರು, ಅನ್ನ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ದಾರೆ. ನಮ್ಮ ಅಜ್ಜಿ ಬಂದಾಗ ಎಲ್ಲ ಅವ್ರಿಗೆ ಹಾಕ್ಕೊಡೋದೇನೆ. ಅವ್ರು ಇನ್ನೂ ಬಂದೇ ಇಲ್ಲ, ಮಾಲೆ ಹಾಕ್ಸ್ಕೊಳಕ್ಕೆ ಹೋಗಿದ್ದಾರೆ. ಎಷ್ಟೊತ್ತಾಗುತ್ತೋ ಅಂತ ಇನ್ನೂ ಗೊತ್ತಿಲ್ಲ. ನನಗಂತೂ ಹೊಟ್ಟೆ ಅಷ್ಟೊಂದು ಹಸುವಾಗ್ತಾಯಿದೆ, ಮಾತ್ರ ತಿನ್ನಬೇಕು. ಅವ್ರು ಬರ್ಬಿಡಲಿ ಒಟ್ಟಿಗೆ ತಿನ್ನೋದು ಅಂದ್ಕೊಂಡಿದ್ದೀನಿ. ಸೊ ನಾನು ಅಷ್ಟರಲ್ಲಿ ಆರತಿ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಏನೇನೋ ಮಾಡಬೇಕು ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಕೇಳಿಬಿಟ್ಟು ನೋಡ್ಕೊಂಡು ರೆಡಿ ಮಾಡ್ಕೋಬೇಕು. ಸೊ ಇಷ್ಟಾಯಿತು. ವೆಲ್ಕಮ್ ಬ್ಯಾಕ್. ಇವಾಗ ಎಲ್ಲ ಅಡುಗೆ ಆಗಿದೆ. ನೈಟ್ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಿರೋದಕ್ಕೆಲ್ಲ ಬೇಗ ಈಸಿ ಆಯಿತು. ಇವಾಗ ವಡೆ ಬೇಯಿಸ್ತಾ ಇದ್ದೀನಿ. ಈಗ ಒಂದೆರಡು ಒಬ್ಬೆ ಬೇಯಿಸ್ತೀನಿ ಅಷ್ಟೇ, ಹಂಗೆ ಇಟ್ಟಿರ್ತೀನಿ. ಇನ್ನೂ ತಿಂಡಿ ಮಾಡಿಲ್ಲ. ನಮ್ಮ ಅಜ್ಜಿ ಬಂದು ಅವರು ಫಲಾಹಾರ ಒಪ್ಪತ್ತು ಬಿಡ್ಬೇಕು. ಇವಾಗ ಬಂದ್ಬಿಟ್ಟು ಅವರು ತಿಂದಮೇಲೆ ನಾವೆಲ್ಲ ತಿನ್ನಬೇಕು. ಸೊ ಅವ್ರು ಇನ್ನೂ ಮಾಲೆ ಹಾಕ್ಸ್ಕೊತಿದ್ದಾರಂತೆ. ಮತ್ತು ನಿಮ್ಮೆಲ್ಲರಿಗೂ ತಿಂಡಿ ಆಯಿತಾ? ಯಪ್ಪ, ನಿನ್ನೆಯಿಂದ ಕೆಲಸ ಮಾಡಿ ಸಾಕಾಗೋಗಿದೆ. ಬಿಸಿ ಬಿಸಿ ಬಾತ್, ಆಮೇಲೆ ಒಬ್ಬಟ್ಟು, ಆಮೇಲೆ ತರಕಾರಿ ಸಾಂಬಾರು, ದಿಸ್ ಇಸ್ ಕಾಳು ಗೊಜ್ಜು, ಒಬ್ಬಟ್ಟು ಹೂರ್ಣ ಇದೆ. ಬೇಯ್ತಾ ಇದೆ. ಇಲ್ಲೊಂದು ಸ್ವಲ್ಪ ಮಾಡಿಟ್ಟಿದ್ದೀನಿ. ಇದು ಹೂರ್ಣ, ಇದು ಒಬ್ಬಟ್ಟು, ಇದು ಬಿಸಿ ಬಿಸಿ ಬಾತ್ ರೆಡಿಯಾಗಿದೆ. ಮತ್ತು ಕೊಡೆ ಹಿಟ್ಟಿಲ್ಲಿದೆ, ಮತ್ತು ಸಾಂಬಾರು, ತರಕಾರಿ ಸಾಂಬಾರು. ಇಲ್ಲಿ ರೈಸ್ ಇದೆ. ಅದೇ ಬೇಯುತ್ತಾ ಇದೆ. ಕೊಂಡಿದ್ದೀನಿ, ತೋರಿಸ್ತೀನಿ. ಐ ವಿಲ್ ಶೋ ಯು. ನೋಡಿ, ಇದು ನೀರು ಮತ್ತು ನಿಂಬೆಹಣ್ಣು ನೆನ್ಕೋಬೇಕು ಅನಿಸುತ್ತೆ. ಅವ್ರು ಕಾಲು ತೊಳಿಯಕ್ಕೆ ನೀರೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಟ್ಟಿದ್ದೀನಿ. ಸೊ ನಾನು ತಿಂಡಿ ಮಾಡಬೇಕು. ಫುಲ್ಲು ಹೊಟ್ಟೆ ಹಸಿತೈತೆ. ಅವ್ರು ಬರಲಿ, ಒಟ್ಟಿಗೆ ಹಾಕ್ಕೊಟ್ಬಿಟ್ಟು ಊಟ ಮಾಡ್ತೀನಿ. ಪೂಜೆ ಎಲ್ಲ ಆಯಿತು ಮಾಡಿ. ಇವಾಗ ಒಂಥರ ನೆಮ್ಮದಿ. ಅವ್ರು ಬರೋಷ್ಟರೆಲ್ಲ ಆಗಲ್ವೋ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅಮ್ಮ ಅಪ್ಪ ಎಲ್ಲ ಅಡುಗೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗಿದ್ರು. ಬರೀ ನಮ್ಮದು ಮನೆ ಕ್ಲೀನಿಂಗು ನಿನ್ನೆ ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ದೆ. ಇವತ್ತೇನು ಬರೀ ಜಸ್ಟ್ ಇದು ಮಾಡ್ಕೊಂಡಿದ್ದಷ್ಟೇ. ಯಪ್ಪ, ಸಾಕಾಗೋಯ್ತು. ಈಗ ಹೋಗಿ ಬಾಳೆ ಎಲೆ ಕುಯ್ಕೊಂಡು ಬರ್ತೀನಿ. ಕಟ್ ಮಾಡ್ಕೊಬರ್ಬೇಕು. ಈಗ ಹೋಗಿ ಬಾಳೆ ಗಿಡ ಕಟ್ ಮಾಡ್ಕೊಬರ್ಬೇಕು. ಬಾಳೆ ಗಿಡ ಎಲ್ಲ, ಬಾಳೆ ಎಲೆ ನಮ್ಮನೇಲೇ ಇದೆ ಬಾಳೆ ಗಿಡ. ಅಲ್ಲೋಗಿ ಎಲೆ ಕಟ್ ಮಾಡ್ಕೊಡು. ಈಗ ಒಂದು ತುಂಬ ಚೆನ್ನಾಗಿದೆ ಬಾಳೆ ಎಲೆ. ಎಲ್ಲ ಒಡೆದೋಗಿತ್ತು ಬಾಳೆ ಎಲೆ. ತೋರಿಸ್ತೀನಿ ನೋಡಿ, ಎಷ್ಟು ಶುದ್ಧ ಇದೆ. ಇಲ್ಲೇ ಕಟ್ ಮಾಡಿಬಿಟ್ಟೆ. ಬಾಳೆ ಎಲೆ ಸಿಕ್ತು, ಒಂದು ಚೆನ್ನಾಗಿತ್ತು. ಕಟ್ ಮಾಡ್ಕೊಬಂದೆ. ಮೇಲ್ಗಡೆ ಹತ್ಬಿಟ್ಟು ಕೆಳಗಡೆ ನೋಡ್ತೀನಿ, ಎಲ್ಲ ಹೊಡೆದೋಗಿದೆ ಬಾಳೆ ಎಲೆ. ಅಯ್ಯೋ, ಏನಪ್ಪ ಮಾಡೋದು, ಎಲ್ಲ ಏನು ಒಂಚೂರು ಚೆನ್ನಾಗಿಲ್ವಲ್ಲ ಅಂದ್ಕೊತಿದ್ದಿ. ಸದ್ಯ ಮೇಲ್ಗಡೆ ಹತ್ತಿ ಹಿಂಗೋ ಕಷ್ಟಪಟ್ಟು ಒಂದು ಕಿತ್ಕೊಬಂದೆ. ಮೈ ಹ್ಯಾಂಡ್ ಒಳ್ಳೆ ಪೇನ್ ಇದೀನಪ್ಪ. ಮೆಹಂದಿ ರೆಡ್ ಕಲರ್ ಒಂದು ಹಾಕೋತೀವಲ್ಲ, ಆ ಥರ ಫೀಲ್ ಆಗಿದ್ದೀನಿ. ರೆಡಿ ಮಾಡಾಯಿತು. ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಊಟಕ್ಕೆ. ಆಮೇಲೆ ದೇವರಿಗೆ ಪೂಜೆ ಆಗಿದೆ. ಹೇಳಿ ಫ್ರೆಶ್ ಆಗಿ ಹಿಂಗೆ ತೊಳೆದಿಟ್ಬಿಟ್ಟಿದ್ದೀನಿ. ಚೆನ್ನಾಗಿದೆ. ನಿನ್ನೆ ಹೂ ಕಟ್ ಮಾಡಿದ್ವಲ್ಲ ನೋಡಿ ಎಷ್ಟು ಸಿಕ್ಕಿದೆ. ಸೊ
ಸೊ ಹ್ಯಾಪಿ. ಒಂದೇ ಗಿಡದಲ್ಲಿ ಇಷ್ಟು. ಈ ಸರಿಯಾಗಿ ಗತ್ತಿ ಮಾಡ್ಸ್ಕೊಂಡ್ರೆ ಶಕ್ತಿ ಗತ್ತಿ ಮಗ ಮಾಡ್ಸ್ಕೊಂಡ್ರೆ ಇದ್ದಾರ ಮಾಡೋರಿದ್ದಾರ ಇಲ್ಲೇ ಮಾಡ್ಕೋಬೇಕು. ಮಾಡಿದ್ರೆ ಕಾಲಿರ ತಗೊಬರ ನೀರು ಮಾಡೋದು ಹಿಂಗೆ ಕೂದಿರ ಏನು ಅದೇ ನಾವು ನೋಡ್ಕತ್ತೀವಿ. ನಾವು ಹೋಗೋದು ನಮ್ಮ ಮೈಸೂರು ಕೇಳ್ಕೊಡಕ್ಕೆ ನಿಮ್ಗೇನೆ ಇದು ಕಲ್ಸರಿ ಉಯ್ಯಿ ಉಯ್ಯಿರಿ ಯಾವ ಬರ್ತದೆ ನೀವೇನು ತರ್ಬೇಕೀಗ? ನೀರು ಜನ ಓಡಿಸ್ತಾರೆ ಅಲ್ಲಿ ನನ್ನ ಕೇಳಿ ಒಂದು ಬಸ್ ಇದ್ದಾಗ ಒಂದು ಬಸ್ ನಮ್ಮನಳ್ಳಿ ಒಂದು ಪಾಟಿ ಈಗ ನಾವು ಶುಕ್ರವಾರ ಹೋಗ್ತೀವಿ. ಈಗ ಹಾಕ್ಬೇಕಲ್ಲ ಕಾಲೇ ಈಗ ಶುಕ್ರವಾರ ಒಂದೇ ಸಲ ಇರ್ತವನ್ನ ಎಲ್ಲಮ್ಮ ನಮ್ಮೂರ ಇಲ್ಲಿ ನಾವಿಬ್ರೆ ನಮ್ಮ ಸರಿ ನಾವಿಬ್ರೆ ಅವರು ಹೆಂಗೆ ನೀರು ಹಾಕ್ಬೇಕ ಈಗ ನೀರು ಹಾಕ್ಬೇಕು. ಎಲ್ಲ ಸರಿಯಾಗಿ ರೆಡಿ ಮಾಡ್ಕೊಂಡಿದ್ನ ನಾನು. ಒಂದಿಷ್ಟು ಎತ್ಕೊಂಡು ಕಾಕೋತರ ಸ್ವಾಮಿ ನೋಡಿ ಸೀರೆ ಮತ್ತೆ ಮಮ್ಮಿಗೆ ಕೊಡು ಅಂತಿದ್ಯಾ? ಇವಾಗ ನನ್ನ ಪ್ಲೇಟ್. ಸೊ ಊಟ ಇವಾಗ ಮಾಡ್ತಾಯಿದ್ದೀನಿ. ಯಪ್ಪ ಟೈಮು ಒಂದು ಕಾಲ ಅನಿಸುತ್ತೆ. ಟೇಸ್ಟ್ ಓಕೆ ವೇಟ್ ಮಾಡಿ, ಡಾಕ್ಟರ್ ಬರ್ತಾರೆ. ಹೋಗು ಗಾಳಿ ಕೇಳ್ಕೊಂಡಲ್ಲ.
ನಿನ್ನೆ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಜ್ಜಿ ಬಂದರು, ಹಂಗೆ ಮಾಲೆ ಹಾಕ್ಸ್ಕೊಂಡು ಊಟ ಮಾಡಿಬಿಟ್ಟು ಹಂಗೆ ಏನೇನೋ ಸ್ವಲ್ಪ ಕೆಲಸ ಇತ್ತು ಅದು ಇದು ಮಾಡಿಕೊಂಡು ವೀಡಿಯೋ ಮಾಡೋದೇ ಮರ್ತೈತು. ಸೊ ಮತ್ತೆ ಇವತ್ತು ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಮ್ಮ ಇವತ್ತು ತಿಂಡಿ ಉಪ್ಪಿಟ್ಟು ಮಾಡಿಬಿಟ್ಟು ಹೋಗಿದ್ದಾರೆ. ನಾನು ಕೇಸರಿ ಬಾತ್ ಮಾಡಬೇಕು. ಅಜ್ಜಿ ಮನೇಲಿಲ್ಲ, ಎಲ್ಲೋ ಹೋಗಿದ್ದಾರೆ, ಬರ್ತಾರೆ. ಸೊ ನಿನ್ನೆ ವ್ಲಾಗ್ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜಿ ನಿನ್ನೆ ಎಲ್ಲ ಮಾಲೆ ಹಾಕ್ಸ್ಕೊಂಡಿದ್ದೆಲ್ಲ ವೀಡಿಯೋ ಮಾಡಿದ್ದೀನಿ. ಅದೆಲ್ಲ ಮಾಡಿದೆ. ಆಮೇಲೆ ಊಟ ಎಲ್ಲ ಆಯಿತು. ಆಮೇಲೆ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಇನ್ನೇನು ಎಲ್ಲೋ ಹೋಗಲಿಲ್ಲ, ಏನೂ ಮಾಡಿಲ್ಲ. ಸೊ ಏನೂ ವೀಡಿಯೋನೇ ಮಾಡಲಿಲ್ಲ. ಸೊ ಅದಕ್ಕೆ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗು. ಅಮ್ಮ ಇವತ್ತು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿಬಿಟ್ಟು ಹೋಗಿದ್ದಾರೆ. ನಾನೀಗ ಹೋಗಿ ಒಂದು ಸ್ವಲ್ಪ ಕೇಸರಿ ಬಾತ್ ಮಾಡಿಬಿಡ್ತೀನಿ ತಿಂಡಿಗೆ. ಆಮೇಲೆ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ. ನಂದು ವರ್ಕ್ ಇದೆ, ವರ್ಕ್ ಮಾಡಬೇಕು. ಇನ್ನೂ ಸ್ವಲ್ಪ ಸಿಟಿಗೆ ಬೇರೆ ಹೋಗಬೇಕು. ನಮ್ಮ ಅಜ್ಜಿ ಕರ್ಕೊಬರೋಕ್ಕಾದ್ದು ಕೆಲಸ ಇದೆ. ಇನ್ನೂ ಏನೇನೋ ಸಿಟಿಲಿ ಸ್ವಲ್ಪ ಕೆಲಸಗಳಿದೆ, ಅದು ಮುಗಿಸ್ಕೊಂಡು ಬರಬೇಕು. ಸೊ ಬನ್ನಿ ಹೋಗಿ ಇವಾಗ ಏನು ಮಾಡುವ ಅಂದರೆ ಕೇಸರಿ ಬಾತ್ ಮಾಡುವ. ಓಕೆನಾ? My plate. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗ್ಸ್ ಸಿಗ್ತೀನಿ. ಬಾಯ್ ಬಾಯ್.